ಒನ್ ಪೀಸಿಗೆ 200. ಇದರಲ್ಲಿ 200 ಪೀಸ್ ಇದೆಯಾ ಅಲ್ಲಿಗೆ ಎಷ್ಟು? 40,000. ಹಾಂ, 40,000 ಇದಕ್ಕೆ. 40,000 ಇಷ್ಟಕ್ಕೆ 40,000 ರುಪೀಸ್. ಸಾರಿ, ನಾನು ಇದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ತೋರಿಸ್ಲೇಬೇಕು, ಯಾಕೆಂದರೆ ನಾ ಬಂದಿರೋ ಟೆಂಪಲ್ಲೇ ಅದಕ್ಕೆ ನಿಮಗೆ ತೋರಿಸೋಣ ಅಂತ. ಹಾಗಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಇದು ನನ್ನ ಭೂತಾನ್ ಜರ್ನಿಯ ಕೊನೆ ವಿಡಿಯೋ. ಈ ದೇಶ ನೋಡ್ತಾ ಇದ್ದರೆ ಇಡೀ ದೇಶನೇ ಒಂದು ಮೂವಿ ಸೆಟ್ ಹಾಕ್ದಂಗೆ ಕಾಣಿಸುತ್ತೆ. One round. Wow. Super. Very nice. All right. Thank you. ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಇದೇನೆ 4th ಕಿಂಗ್ದು ಮನೆ. ಎಷ್ಟು ಸಿಂಪಲ್ ಆಗಿರ್ತಾರಲ್ಲ ಇವರು. ಫೀಮೇಲ್ ರಿವರ್ ಅಂದರೆ ಇವ್ರ ಲೆಕ್ಕದಲ್ಲಿ ಸ್ವಲ್ಪ ಶಾಂತವಾಗಿ ಹರಿಯೋ, ರ್ಯಾಪಿಡ್ಸ್ ಕಮ್ಮಿ ಇರೋದ್ರಿಂದ ಇದನ್ನು ಫೀಮೇಲ್ ರಿವರ್ ಅಂತಾರೆ. ಅದೇ ಮೇಲ್ ರಿವರಿಗೆ ರ್ಯಾಪಿಡ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ನಾವು ಫೀಮೇಲ್ ರಿವರ್ ತೊಗೊಂಡ್ವಿ. ಇದಕ್ಕೆ ನಾವು ಒಂದು ಬೋಟಿಗೆ 10,000 ರೂಪಾಯಿ ಕೊಟ್ವಿ. ಅದರಲ್ಲಿ ಬರೀ 6 ಜನನ ಮಾತ್ರ ಕರ್ಕೊಂಡು ಹೋಗ್ತಾರೆ. ಎಷ್ಟು ಬ್ಯೂಟಿಫುಲ್ ಇದೆ ಅಲ್ಲ ಈ ಜಾಗ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನಮಗೆ ಟೀ ಬೇಕು ಅಂದರೆ ಅವರೇ ಟೀ ಮಾಡಿ ಕೊಡ್ತಾರೆ. ಇವಾಗ ನಾವು ಹೋಗ್ತಾ ಇರೋದು ಪುನಾಕದಲ್ಲಿರೋ ಫರ್ಟಿಲಿಟಿ ಟೆಂಪಲ್. ಕಾರ್ ಪಾರ್ಕ್ ಮಾಡಿ ಈ ಟೆಂಪಲಿಗೆ ಬರೋಕ್ಕೆ ಸುಮಾರು ಒಂದು 30 ನಿಮಿಷ ವಾಕು. ಆದರೆ ಈ ವಾಕ್ ಹೆಂಗಿತ್ತು ಅಂದರೆ ತುಂಬಾ ಸ್ಟೀಪ್ ಹಿಲ್ ವಾಕ್ ಅಂತ ಹೇಳ್ಬೋದು. ಈ ಟೆಂಪಲ್ ಇರೋದು ಪುನಾಕನಲ್ಲಿ. ಇದು ಸುಮಾರು 1499ನೇ ಇಸ್ವಿನಲ್ಲಿ ಬಿಲ್ಡ್ ಮಾಡಿರೋಂಥ ಟೆಂಪಲ್. ಈ ಟೆಂಪಲ್ ಡ್ರುಕ್ಪಾ ಕುನ್ಲೆ ಅನ್ನೋ ಒಂದು ಸೇಂಟಿಗೆ ಸಂಬಂಧಪಟ್ಟಿದೆ. ಇಲ್ಲಿ ಮಕ್ಕಳಾಗಲಿ ಅಂತ ಹರಕೆ ಹೊರಿತಾರೆ. ಯಾವ ರೀತಿ ಹರಕೆ ಹೊರಿತಾರೆ ಅಂದರೆ ಅದಕ್ಕೊಂದು ವಿಧಾನ ಇದೆ. ಆ ವಿಧಾನನ ಸ್ವಲ್ಪ ನನಗೆ ಸಂಕೋಚ ಆಗುತ್ತೆ ನಿಮಗೆ ಹೇಳೋದಕ್ಕೆ. ಹಾಗಾಗಿ ಸ್ನೇಹಿತರೆ, ನೀವೇ ಗೂಗಲಲ್ಲಿ ಸರ್ಚ್ ಮಾಡಿ ಅದು ಯಾವ ರೀತಿಯ ಪ್ರೊಸೀಜರ್ ಅನ್ನೋದನ್ನು ನೀವೇ ದಯವಿಟ್ಟು ತಿಳ್ಕೊಳ್ಳಿ.
ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಇದರ ಹಿನ್ನೆಲೆ ಏನಂದರೆ, ಸಾಚಿ ಅನ್ನೋದೊಂದು ನಾಯಿ ಅಂತೆ. ಆ ನಾಯಿ ಯಾವಾಗ್ಲೂ ಈ ಸೇಂಟ್ ಡ್ರುಪ್ಪ ಇದ್ದಾರಲ್ಲ ಅವ್ರ ಜೊತೆನೇ ಇರ್ತಿತ್ತಂತೆ. ಆ ನಾಯಿ ಸತ್ತ ಮೇಲೆ ಅದರ ಸ್ಪಿರಿಟ್ಟು ಇನ್ನೊಂದು ಜನ್ಮ ತಗೊಂಡು ಒನ್ ಆಫ್ ದ ಮಾಂಕ್ಸ್ ಆಯಿತು ಅಂತ ಅವ್ರ ನಂಬಿಕೆ. ಹಾಗೆ ಆ ಮಾಂಕ್ ಯಾವಾಗಲೂ ಡ್ರುಪ್ಪ ಅವ್ರ ಜೊತೆನೇ ಇರ್ತಿದ್ರು ಅನ್ನೋದೊಂದು ಬಿಲೀಫು. ಅವರ ನೆನಪಿಗಾಗಿ ಈ ಥರದೊಂದು ಸ್ಮಾರಕ. ಎಷ್ಟು ಚೆನ್ನಾಗಿದೆ ಅಲ್ಲ ಈ ಜಾಗ. ಇಲ್ಲೊಂದಷ್ಟು ಸಣ್ಣ ಪುಟ್ಟ ಅಂಗಡಿಗಳು, ಅದೇ ಥೀಮ್ನಲ್ಲಿ, ಫರ್ಟಿಲಿಟಿ ಥೀಮ್ನಲ್ಲೇ ಇರೋವಂಥ ಒಂದು ಅಂಗಡಿಗಳು. ಸಾರಿ, ನಾನು ಇದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ತೋರಿಸ್ಲೇಬೇಕು, ಯಾಕೆಂದರೆ ನಾ ಬಂದಿರೋ ಟೆಂಪಲ್ಲೇ ಅದಕ್ಕೆ ನಿಮಗೆ ತೋರಿಸೋಣ ಅಂತ. ಹಾಗಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇದು ನೋಡಿ, ಇಲ್ಲೆಲ್ಲ ನೀರು, ಕಾಫಿದೆಲ್ಲ ಇಲ್ಲಿಟ್ಟಿದ್ದಾರೆ. ಸೊ ನಾನು ಮತ್ತು ನನ್ನ ಅಕ್ಕನ ಮಗಳು ರೂಮ್ ಶೇರ್ ಮಾಡೋದ್ರಿಂದ ಟ್ವಿನ್ ರೂಮ್. ಇಲ್ಲಿ ವರ್ಕ್ ಸ್ಟೇಷನ್. ಐ ಥಿಂಕ್ ದಿಸ್ ಈಸ್ ದ ಬಾತ್ರೂಮ್. ಎಸ್, ತುಂಬ ಚೆನ್ನಾಗಿ. ಈ ಬಾತ್ರೂಮ್ ಫ್ಲೋರಿಂಗ್ ಎಷ್ಟು ಬೆಚ್ಚಗಿದೆ ಗೊತ್ತಾ. ನಾನು ಆ್ಯಕ್ಚುಲಿ ಇದು ಹೀಟೆಡ್ ಟೈಲ್ ಫ್ಲೋರಿಂಗ್ ಫಸ್ಟ್ ಟೈಮ್ ನೋಡ್ತಾ ಇರೋದು. ಮಾತ್ರ ಫಸ್ಟ್ ಟೈಮ್ ಯಾರಾದರೂ ಮ್ಯಾಕ್ರೋನ್ಸ್ ಇಟ್ಟಿರೋದು ನೋಡ್ತಾ ಇರೋದು. ಎಷ್ಟು ಚೆನ್ನಾಗಿ ಒಂದು ನೋಟ್ ಬರೆದಿದ್ದಾರೆ ಅದರಲ್ಲಿ. ಮಾರ್ನಿಂಗ್ ವ್ಯೂ ನೋಡಿ ಸ್ನೇಹಿತರೆ, ಎಷ್ಟು ಬ್ಯೂಟಿಫುಲ್ ಇದೆ ಅಂತ. ಈ ಹೋಟೆಲು ಸ್ವಲ್ಪ ಸಿಟಿಯಿಂದ ದೂರ ಇದೆ, ಆದರೆ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಖಂಡಿತವಾಗ್ಲೂ ಇದನ್ನು ರೆಕಮೆಂಡ್ ಮಾಡ್ತೀನಿ ಮಾತ್ರ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ನೋಡಿ ಆ ಮೌಂಟೇನ್ ಕಾಣುತ್ತಲ್ಲ, ಅಲ್ಲೇ ಟೈಗರ್ಸ್ ನೆಸ್ಟ್ ಮೊನೆಸ್ಟ್ರಿ ಇರೋದು ನೋಡಿ, ಕಾಣಿಸುತ್ತಲ್ಲ, ಅದೇನೆ.
ಇದು ಟ್ರೆಡಿಷ್ನಲ್ ಭೂತಾನೀಸ್ ಮನೆ. ಇವರು ಮನೆನ ವುಡ್ ಮತ್ತು ಮಡ್ಡಲ್ಲಂತೆ ಕಟ್ಟೋದು. ಇದೇ ನೋಡಿ ಹಾರ್ಸ್ ಜಾಗ. ಒನ್ ವೇ 1400 ರುಪೀಸ್, ಕೆಳಗಡೆ ಬರೋಕ್ಕೆ ಇನ್ನೊಂದು 1400 ರುಪೀಸ್. ಅರ್ಧ ದಾರಿ ಮಾತ್ರ ಹೋಗುತ್ತೆ, ಮತ್ತು ಇನ್ನು ಅರ್ಧ ದಾರಿ ಹತ್ತಬೇಕು. ಇದೇ ನೋಡಿ ಟೈಗರ್ಸ್ ನೆಸ್ಟ್ ಅಂತ ಇದು ಪೂರ ಏರಿಯಾ. ಈ ಗುಡ್ಡಕ್ಕೆ ಅವ್ರು ಹೇಳ್ತಾರೆ ಒಂಥರ ನೋಡುವಾಗಲೇ ಮನುಷ್ಯನ ಥರ ಕಾಣುತ್ತೆ ಅಂತ. 2 ಕಣ್ಣು, ಬಾಯಿ, ಮುಖ ಆ ಥರ. ಇದು ಒಂದು ಹೈಕ್ ಮಾಡ್ತಾರೆ ಜನ, ಇಲ್ಲಿಗೆ ಹೈಕಿಂಗ್ ಹೋಗ್ತಾರೆ. ಆಮೇಲೆ ನೋಡಿ ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ ನೋಡಿ ಹೈಕಿಂಗ್. ಸೊ ಇದೆ ಮೊನೆಸ್ಟ್ರಿ ಇರೋದಿಲ್ಲಿ, ಫೇಮಸ್ ಮೊನೆಸ್ಟ್ರಿ. ಈ ಮೊನೆಸ್ಟ್ರಿಗೆ ಹೋಗಬೇಕಂದ್ರೆ 10,000 ಫೀಟ್ ಹೈಟಲ್ಲಿದೆ ಇದು. ಈ ಜಾಗ ನೋಡಿ, ಇದು ಪೇರ್ ಫ್ರೂಟ್ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೇನೋ, ನಮ್ಗೆ ಅರ್ಥ ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ನಾನು ಅರ್ಥ ಮಾಡ್ಕೊಂಡಂಗೆ ಇದು ಪೇರ್ ಫ್ರೂಟಿಂದು ಮರ ಅಂತ. ಏನು ಚೆನ್ನಾಗಿದೆ ಗೊತ್ತಾ, ತುಂಬ ಚೆನ್ನಾಗಿದೆ. ಕುದುರೆ ಬರೀ ಅರ್ಧ ದಾರಿವರೆಗೂ ಮಾತ್ರ ಹೋಗೋದು, ಫುಲ್ ಹೋಗಲ್ಲ. ಇಲ್ಲಿ ಮುಂದೆ ಕಾಣುತ್ತಲ್ಲ, ಈ ಪಾಯಿಂಟ್ವರೆಗೂ ಹಾರ್ಸ್ ಹೋಗುತ್ತಂತೆ. ಅಲ್ಲಿಂದ ನೋಡಿ ಹೀಗೆ ನಡ್ಕೊಂಡು ಈ ಮೊನಾಸ್ಟ್ರಿವರೆಗೂ ನಾವೇ ನಡಿಬೇಕು, ಆ ಥರ. ಬೆಟ್ಟ ಹತ್ತಕ್ಕೆ ಕೋಲಿನ ಸಪೋರ್ಟ್ ಬೇಕಂದರೆ ಇಲ್ಲಿ ಬಂದು ಇಲ್ಲಿ ಈ ಕೋಲ್ ತೊಗೊಳ್ಬೋದು. ಇದು 100 ರೂಪಾಯಿ ಬಾಡಿಗೆಗೆ. ಇವ್ರಿಗೆ ವಾಪಸ್ ತಂದು ಕೊಟ್ಬಿಡ್ಬೇಕು ಕೋಲ್ನ. ಏನೇ ತರಲೆ, ಹಾರ್ತಾ ಇದೆಯಾ? It's a cordyceps. Okay. Like the upper part is mushroom. Okay, ಇದು mushroom. And the lower part is. ಇದು larva part. So basically, in winter they are insect, and in summer it change into parasitic fungus. ಇಲ್ಲಿ ಬಹಳ ಒಳ್ಳೆಯ ಕ್ವಾಲಿಟಿದು ಕಾರ್ಡಿಸೆಪ್ಸ್ ಸಿಕ್ಕತ್ತೆ. ಅಂದರೆ ಇವರು ನ್ಯಾಚುರಲ್ ಆಗಿ ಹಿಮಾಲಯನ್ ಮೌಂಟೇನ್ಸಲ್ಲಿ ಕಾರ್ಡಿಸೆಪ್ಸ್ ಬೆಳೆಸ್ತಾರೆ. ಅದಕ್ಕೆ ಇದು ಒಂಥರ ಚಿನ್ನಕ್ಕಿಂತ ಜಾಸ್ತಿ ಬೆಲೆ ಅಂತ ಹೇಳ್ಬೋದು. 1 ಪೀಸಿಗೆ 200, ಇದರಲ್ಲಿ 200 ಪೀಸ್ ಇದೆಯಾ? ಹಾಂ, 40,000 ಇದಕ್ಕೆ. 40,000 ಇಷ್ಟಕ್ಕೆ 40,000 ರುಪೀಸ್. ಇದು ನ್ಯಾಷನಲ್ ಟ್ರೀ ಆಫ್ ಭೂತಾನ್ ಅಂತೆ, ಸೈಪ್ರಸ್ ಅಂತೆ ಇದರ ಹೆಸರು. ಇದು ನ್ಯಾಷನಲ್ ಮ್ಯೂಸಿಯಂ ಆಫ್ ಭೂತಾನ್, ಪಾರೋನಲ್ಲಿರೋದು. ಇದನ್ನು 1649 ಕನ್ಸ್ಟ್ರಕ್ಟ್ ಮಾಡಿರೋದು. ಇದನ್ನು ಮೊದಲು ವಾಚ್ ಟವರ್ ಆಗಿ ಯೂಸ್ ಮಾಡ್ತಿದ್ರಂತೆ. ನೋಡಿ ಸ್ನೇಹಿತರೆ, ಇಲ್ಲಿಂದ ಇಡೀ ಪಾರೋ ಸಿಟಿ ಕಾಣಿಸುತ್ತೆ ನೋಡಿ, ಅದಕ್ಕೆ. ಆಮೇಲೆ ಇದನ್ನು 1968 ಇದನ್ನು ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ರು.
ಗಾಡ್ ಆಫ್ ವೆಲ್ತ್ ಅಂತೆ. Holding that. Mungus, huh? Mungus, yes, yes. That's a sign of wealth. Yes, yes. Even the ಇವರೇ ನೋಡಿ, ಇವರು ಫೌಂಡರ್ ಆಫ್ ಭೂತಾನ್. 17th ಸೆಂಚುರಿನಲ್ಲಿ ಇವರು ಟಿಬೆಟಿಂದ ಇಲ್ಲಿ ಬಂದರು. ಫಸ್ಟ್ ಕಿಂಗ್ ಆಫ್ ಭೂತಾನ್. ಅವ್ರದ್ದು ಕಿರೀಟ ಅಂತೆ. ಇವರು ಬಂದು ಸೆಕೆಂಡ್ ಕಿಂಗ್ ಆಫ್ ಭೂತಾನ್. ಇದು ಅವ್ರು ಹಾಕ್ತಾ ಇದ್ದಿದ್ದಂಥ ಬಟ್ಟೆ. ಇವರು ಥರ್ಡ್ ಕಿಂಗ್ ಆಫ್ ಭೂತಾನ್. ಸೊ ಅವರು ಯೂಸ್ ಮಾಡ್ತಾ ಇದ್ದಿದ್ದಂಥ ಒಂದು ಗನ್ ಇದು. ಇದು ಇವ್ರದ್ದೆಲ್ಲ ಡ್ರೆಸ್ಗಳು. ಹೊರಗಡೆಯಿಂದ ನೋಡುವಾಗ ಏನೋ ಸ್ವಲ್ಪ ಕಮ್ಮಿ ಜಾಗ ಅಂತ ಅನಿಸುತ್ತೆ, ಬಟ್ ಇದು ತುಂಬ ದೊಡ್ಡದು. Well, I see we had come. ಈ ಜ್ಯುವೆಲ್ರಿನ ಹೆಂಗೆ ಹಾಕೋತಾರೆ ಅಂತ ಇಲ್ಲಿ ತೋರಿಸಿದ್ದಾರೆ. ಇದು ನೋಡಿ, ವಾಚ್ ಟವರ್ ಆಗಿ ಯೂಸ್ ಮಾಡ್ತಾಯಿದ್ರು ಅಂತ ಹೇಳಿದ್ವಲ್ಲ, ಇಲ್ಲಿ ನೋಡಿ ಎಷ್ಟು ದೊಡ್ಡ ವಾಲ್ ಕಟ್ಟಿದ್ದಾರೆ ಇದಕ್ಕೆ. ಎಲ್ಲ ವೆಪನ್ಸ್ ನೋಡಿ, ಆ ಕಾಲದ ವೆಪನ್ಸ್, 16th and 17th century ವೆಪನ್ಸ್. ಇದನ್ನು ನೋಡಿ ನನಗೇನು ಅನ್ನಿಸ್ತು ಹೇಳಿ, ಅಥವಾ ನಿಮ್ಗೇನು ಅನ್ನಿಸ್ತು ಹೇಳಿ? ಒಳ್ಳೆ ಬಿರಿಯಾನಿ ಪಾತ್ರೆ ಅನ್ನಿಸ್ತು ನನಗೆ. ಓ ವಾವ್, ಎಷ್ಟು ದೊಡ್ಡ ಹಾಂಡಿ. ಇದೇನಿದು? ಆಯಿಲ್ ರಿಸರ್ವ್ಡ್ ಕಂಟೈನರ್ ಅಂತ ನೋಡಿ, ಇದರೊಳಗಡೆ ಆಯಿಲ್ ಇಡ್ತಾಯಿದ್ರು. ಬಿರಿಯಾನಿ ಪಾತ್ರೆ. ಕಲ್ಲು ನೋಡಿ, ಇದು ಪೂರ ಗೋಡೆ ಎಲ್ಲ ಕಲ್ಲು, ಕೆಳಗೂ ನೆಲನೂ ಕಲ್ಲು. ಇವಾಗ ನಾವು ಹೋಗ್ತಾ ಇರೋದು ಪಾರೋ ವೆಜಿಟಬಲ್ ಮಾರ್ಕೆಟ್. ಇಲ್ಲಿನ ವೆಜಿಟಬಲ್ ಮಾರ್ಕೆಟ್ ಹೆಂಗಿರುತ್ತೆ ಅಂತ ನೋಡೋಣ. ಓಕೆ,
ಇಲ್ಲೇನೋ ಸ್ಟೇಜ್ ಥರ ಹಾಕಿದ್ದಾರೆ ನೋಡಿ. ಕಲ್ಚರಲ್ ಪ್ರೋಗ್ರಾಮ್ ಏನೋ ಆಗ್ಬೋದೇನೋ ಇಲ್ಲಿ ಸಾಯಂಕಾಲದ ಹೊತ್ತಲ್ಲಿ, ಗೊತ್ತಿಲ್ಲ. ಇವಾಗ ಮಧ್ಯಾಹ್ನ 12:30. ಇಲ್ಲೊಂದು ಮಕ್ಕಳಿಗೆ ಒಂದು ಸಣ್ಣ ಪಾರ್ಕ್ ಥರ ಏನೋ ಮಾಡಿದ್ದಾರೆ. ಹಲೋ, ಮಶ್ರೂಮ್, ಇದು ನೋಡಿ ಚಿಲ್ಲೀಸ್, ಇದು ನೀರಲ್ಲಿ ಹಾಕಿ ಬೇಯಿಸಿ ಒಣಗಿಸಿರೋದಂತೆ ಚಿಲ್ಲೀಸ್. ಸೀಡ್ಸ್ ಎಲ್ಲ ನಾನೊಂದು ಚಿಲ್ಲೀಸ್ ತಗೊಂಡೆ, ಭೂತಾನ್ ಚಿಲ್ಲಿ. ಅಲ್ಲಿ ಬೆಳೆಸ್ತೀನಿ ನಾನು ದುಬೈನಲ್ಲಿ, ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿನ ಪೊಟೆಟೋಸ್ ನೋಡಿ, ಬ್ರಾಕೊಲಿ. ಇದು ಇಲ್ಲಿ ತುಂಬ ಬೆಳೀತಾರೆ. ಇದು ನೋಡಿ, ಇದೆ ಇವ್ರದ್ದು ಸ್ಪೈಸಿ ಚಿಲ್ಲಿ. ಎಷ್ಟೆಷ್ಟು ದೊಡ್ಡದಿದೆ ನೋಡಿ ಒಂದೊಂದು. ಇದು ನೋಡಿ ಡ್ರೈಡ್ ವುಡ್ ಶೇವಿಂಗ್ಸ್. ಇದಂದರೆ ಒಂಥರ ನಮ್ಮ ಅಗರಬತ್ತಿ ಟೈಪು. ಇದು ಪೈನ್ ವುಡ್, ಮತ್ತು ಇಲ್ಲಿ ನೋಡಿ ಇದು ತೋರಿಸ್ತಾ ಇರೋದು ಸೈಪ್ರಸ್ ವುಡ್ಡಿಂದು ಶೇವಿಂಗ್ಸ್. ಆಮೇಲೆ ಅಗರ್ ವುಡ್ ಅಂತೆ, ಎಷ್ಟೊಂದು ವುಡ್ಡು. ಇದನ್ನು ಅದೇ ಬೆಂಕಿನ ಕೆಂಡನ ಮಾಡಿಬಿಟ್ಟು ಅದರೊಳಗಡೆ ಇದನ್ನೊಂದು ಸ್ವಲ್ಪ ಹಾಕಿದ್ರೆ ಒಳ್ಳೆ ಸ್ಮೆಲ್ ಬರುತ್ತೆ ಅಂತ. ಇದು ಅದರದ್ದೇ ಪುಡಿಗಳು ಆ ಥರ. ನಾನೊಂದಷ್ಟು ತೊಗೊಂಡಿದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ಸಚ್ ಅ ಪ್ರಿಟಿ ಗರ್ಲ್. ಲೋಕಲ್ ಭೂತಾನೀಸ್ ಎಷ್ಟು ಚಂದ ಇರ್ತಾರೆ ನೋಡಿ. ಕಳ್ಳೆಪುರಿಗಳು. Same? This one or this one? ಇಲ್ಲಿನ ಚಿಲ್ಲಿ ಪೌಡ್ರದ್ದು ಬಣ್ಣ ನೋಡಿ ಹೇಗಿದೆ. ಇಲ್ಲಿ ನೋಡಿ ಯಾಕೆ ಚೀಸ್ ತೋರಿಸೆ ಮಂಗಳ. ಇದಕ್ಕೆ 500 ನೋಡಿ ತೋರಿಸು. ಇಷ್ಟಕ್ಕೆ 500 ಯಾಕೆ ಚೀಸ್. Each 150. ಹಾಂ, ಒಂದೊಂದಕ್ಕೆ 50. ಗ್ರೀನ್ ಚಿಲ್ಲೀಸ್ ನೋಡಿ. ಈ ಗ್ರೀನ್ ಚಿಲ್ಲಿ ಮತ್ತು ಯಾಕ್ ಚೀಸ್ ಹಾಕ್ಬಿಟ್ಟು ಇವರೊಂದು ದಾತ್ಸಿ ಅಂದ್ಬಿಟ್ಟು ಒಂದು ಪ್ರಿಪ್ರೇಷನ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾನು ನನ್ನ ವೀಡಿಯೋನಲ್ಲಿ ನೋಡಿರ್ಬೋದು ನೀವು, ಅಷ್ಟು ಚೆನ್ನಾಗಿರುತ್ತೆ ಅದು. ಅಕ್ಕಿ ಹುರಿದಿರೋದಂತೆ ಇದು. ಟೀ ಜೊತೆಗೆ ಅವ್ರು ಹಾಗೆ ತಿಂತಾರೆ, ಅಕ್ಕಿ ಹುರಿದಿರೋದು. ಆಮೇಲೆ ಎಲ್ಲ ಕಳ್ಳೆಪುರಿಗಳು. All the cheese, hard cheese. Yak cheese. Yak cheese and some cow cheese. All the yak. What do you do with this one? This one we chew like a snack. Okay, snack type. ಅದು ಯಾಕ್ ಚೀಸು, ಇದು ಯಾಕ್ ಬಟರ್. ಇದು ನೋಡಿ ಪೂರ ಲೋಕಲ್ ಮಾರ್ಕೆಟ್ ವ್ಯೂ. Sonam, what is this?
fern. Huh? Fern. F-E-R-N. Wild fern. Fern. Yes. So this is to make like sabzi? Yes, yes, yes. Ah. Some people they fry in it. Some make this kind of dati, you know. They put it in the datsi with the cheese. Okay, okay. ಇದು ನೋಡಿ ಪಾರೋ ಮಾರ್ಕೆಟ್ ಪ್ಲೇಸ್. ನನಗೆ ಸ್ಟ್ರೀಟ್ ಒಂಥರ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಒಂಥರ ನೋಡೋಕ್ಕೆ. ಇನ್ನೊಂದು ವಿಷಯ ಏನು ಗೊತ್ತಾ ಸ್ನೇಹಿತರೆ, ಸಪೋಸ್ ನೀವು ಇಂಡಿಯನ್ ಕಾರ್ಡ್ ಯೂಸ್ ಮಾಡಿ ಏನಾದರೂ ಪರ್ಚೇಸ್ ಮಾಡಿದರೆ 3.5% 4% ಜಾಸ್ತಿ ತೊಗೋತಾರೆ. ಹಾಗಾಗಿ ನೀವು ಭೂತಾನೀಸ್ ಕರೆನ್ಸಿ ಯೂಸ್ ಮಾಡೋದೇ ಬೆಟರು.